ಅನ್ನಪೂರ್ಣ ತುಕಾರಾಮ್. ಅನ್ನಪೂರ್ಣ ತುಕಾರಾಮ್ 2024 ಬೈ ಎಲೆಕ್ಷನ್ ಏನಾಯಿತು, ಸಂಡೂರು ವಿಧಾನಸಭಾ ಕ್ಷೇತ್ರದಿಂದ ಅವರ ಪತಿ ತುಕಾರಾಮ್ 4 ಬಾರಿ MLA ಆಗಿದ್ದರು. 2008ರಿಂದ ನಿರಂತರವಾಗಿ ವಿನ್ ಆಗ್ತಾ ಬಂದಿದ್ದಾರೆ ಸಂಡೂರು ವಿಧಾನಸಭಾ ಕ್ಷೇತ್ರದಿಂದ. ST ಮೀಸಲು ಕ್ಷೇತ್ರ ಇದು ಸಂಡೂರು ವಿಧಾನಸಭಾ ಕ್ಷೇತ್ರ. ತುಕಾರಾಮ್ ಅಲ್ಲಿ MLA ಆಗಿದ್ದರು. 2024ರಲ್ಲಿ ಬಳ್ಳಾರಿ ಲೋಕಸಭೆಗೆ ಸ್ಪರ್ಧೆ ಮಾಡಿ ಕಾಂಗ್ರೆಸ್ನ ಗೆದ್ದು ಅವರು ಸಂಸತ್ತಿಗೆ ಹೋದರು, ಲೋಕಸಭೆಗೆ ಹೋದರು. ಅವರ ಪತ್ನಿ ಮತ್ತೆ ಬೈ ಎಲೆಕ್ಷನ್ಗೆ ಸ್ಪರ್ಧೆ ಮಾಡಿದ್ರು, ಅಲ್ಲೂ ಕೂಡ ಗೆದ್ದಿದ್ದಾರೆ ಸಂಡೂರಿಂದ ಅನ್ನಪೂರ್ಣ ತುಕಾರಾಮ್ ಅವರು. ಸೊ 2008ರಿಂದ 2023ವರೆಗೂ ತುಕಾರಾಮ್ MLA ಆಗಿದ್ದರು. ಅವ್ರಿಗೇನು ಕೊಡಲಿಲ್ಲ, ನೀವು ಮಂತ್ರಿ ಮಾಡಲಿಲ್ಲ. ಈಗ ನಾನು ಗೆದ್ದಿದ್ದೀನಿ, ನನಗಾದ್ರೂ ಕೊಡಿ, ನನಗೂ ಆ ಶಕ್ತಿ ಇದೆ, ಓದ್ಕೊಂಡಿದ್ದೀನಿ, ನಿಭಾಯಿಸಬಲ್ಲಂತಹ ತಾಕತ್ತು ಶಕ್ತಿ ನನಗಿದೆ, ನನಗೊಂದು ಅವಕಾಶ ಮಾಡಿಕೊಡಿ ಅನ್ನೋದು ಅನ್ನಪೂರ್ಣ ಅವರ ಮಾತುಗಳು. ಆದರೆ ನೋ, ಯಾರಿಗೂ ಫೈನಲ್ ಮಾಡಲಿಲ್ಲ. ಆರಂಭದಲ್ಲಿ ಇವ್ರ ಹೆಸರು ಕೂಡ ಬಲವಾಗಿ ಕೇಳಿ ಬಂದಿತ್ತು. ತುಕಾರಾಮ್ ಒಂದು ಕಡೆ MP ಆಗಿದ್ದಾರೆ, ಅವ್ರ ವೈಫು ಅನ್ನಪೂರ್ಣ ಅವರು MLA ಆಗಿದ್ದಾರೆ. ಸೊ ತುಕಾರಾಮ್ 4 ಬಾರಿ MLA ಆಗಿದ್ದರು, ಅವ್ರಿಗೇನು ಅವಕಾಶ ಕೊಡಲಿಲ್ಲ. ಅಟ್ಲೀಸ್ಟ್ ಈಗ ಪತ್ನಿ MLA ಆಗಿದ್ದಾರೆ, ಅವ್ರಿಗೊಂದು ಅವಕಾಶ ಕೊಡೋಣ, ಬಹುಶಃ ಇವರು ಮಂತ್ರಿ ಆಗ್ತಾರೆ ಅನ್ನೋ ಒಂದು ಲೆಕ್ಕಾಚಾರ ಕೂಡ ಇತ್ತು. ಬಟ್ ಕೊನೆ ಕ್ಷಣದಲ್ಲಿ ಏನಾಯ್ತು ಗೊತ್ತಿಲ್ಲ. ಯಾರ ಹೆಸರನ್ನು ಯಾರು ಡಿಲೀಟ್ ಮಾಡಿದ್ರೋ, ಯಾರ ಹೆಸರನ್ನು ಯಾರು ಕಿತ್ತಾಕಿದ್ರೋ, ಅವ್ರನ್ನ ಬಿಟ್ಟು ಇವ್ರು ಯಾರು ಅನ್ನೋ ಥರ ಕಾಂಗ್ರೆಸ್ನಲ್ಲಿ ಮಹಿಳೆಯರಿಗೆ ಸ್ಥಾನಮಾನ ಸಿಗ್ತಾ ಇಲ್ಲ. ಕೊಡೋದು ಒಂದೇ ಒಂದು ಸೀಟು, ಆ ಒಂದು ಸೀಟು ಕೂಡ ಸರಿಯಾಗಿ ಕೊಡ್ತಾ ಇಲ್ಲ, ಕಾಲಮಾನಕ್ಕೆ ತಕ್ಕಂತೆ ಕಾಲಕ್ಕೆ ತಕ್ಕಂತೆ ಕೊಡ್ತಾ ಇಲ್ಲ ಅನ್ನೋದು ದೊಡ್ಡ ಅಸಮಾಧಾನ. ಇವತ್ತೆಲ್ಲರೂ ಕೂಡ ಅನ್ನಪೂರ್ಣ ಅವ್ರು ಮೀಟ್ ಆಗಿದ್ದಾರೆ. CM DK ಶಿವಕುಮಾರ್ ಭೇಟಿಯಾಗಿ ತಮ್ಮ ಮನವಿಯನ್ನು ಸಲ್ಲಿಸಿದ್ದಾರೆ. ಅವಕಾಶ ಕೊಡಿ ನನಗೊಂದು, ನಾವೇನು ಅಂತ ಪ್ರೂವ್ ಮಾಡ್ತೀವಿ ಅನ್ನೋದು ಇವರ ಒಂದು ವಾದ.